ನಮಸ್ಕಾರ. SSTV ಕನ್ನಡ ನ್ಯೂಸ್. ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚಿಂಚೋಳಿಯ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯ ಪ್ರಯುಕ್ತವಾಗಿ ನಮ್ಮ ಪ್ರತಿನಿಧಿ ಅಭ್ಯರ್ಥಿಗಳೊಂದಿಗೆ ಮಾತನಾಡಿದರೆ ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ. SSTV ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೋಹನಾ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಚಿಂಚೋಳಿ ಹೆಚ್ ಶಾಲೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನನ್ನ ಜೊತೆ ಬಿಂಬಾಯಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನೀವು ನಾಮಪತ್ರ ಸಲ್ಲಿಸಿದ್ದೀರಿ, ಏನೆಲ್ಲ ಏನೇನು ಮಾಡ್ತೀರಾ? ಗಿಡ ಬೆಳೆಸ್ತೀವಿ, ಆಯಿತು, ನೀರು ಹಾಕ್ತೀವಿ. ಈಗ ನಮ್ಮ ಜೊತೆ ಬಿಂಬಾಯನ್ನು ಮಾತಾಡಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ SSTV ಕನ್ನಡ ನ್ಯೂಸ್. ಜೊತೆ ಎಲೆಕ್ಷನ್ ನಿಂತಿದ್ರ ಅರ್ಚನಾ, ಅವರ ಜೊತೆ ಮಾತಾಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ನಾಮಪತ್ರ ಸಲ್ಲಿಸಿದ್ರಾ? ಸಲ್ಲಿಸಿದ್ದೆ. ನೀವು ಎಕ್ಸಾಮ್ ಇದೆಯಾ? ಇದೆ. ಯಾಕೆ? ಎಕ್ಸಾಮ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಈಗ ಮೇಲೆ ಏನೇನು ಮಾಡ್ತೀರಾ? ನಮ್ಮ ಶಾಲೆಯಲ್ಲಿ ಗಿಡಗಳನ್ನು ನೆಡುತ್ತೇನೆ ಮತ್ತು ಒಳ್ಳೆ ಕೆಲಸ ಮಾಡುತ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ SSTV ಕನ್ನಡ ನ್ಯೂಸ್. ನಮಸ್ಕಾರ. SSTV ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸಿದ್ಧಾರ್ಥ. ಇವತ್ತು ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ನನಗೆ ಭಾಳ ಖುಷಿ ಆಗ್ತಿದೆ. ನೀವು ಈ ವರ್ಷದ ಚುನಾವಣೆಯಲ್ಲಿ ನೀವು ಗೆಲ್ತೀರನ್ನ ವಿಶ್ವಾಸ ಹೊಂದಿದೆಯಾ? ನೀವು ಚುನಾವಣೆ ಗೆಲ್ಲೋದಕ್ಕೆ ನಿಮ್ಗೆ ಏನೇನು ಕಾರಣಗಳು? ನಾನು ಹೋದ ಸಾರಿ ಕೂಡ ಚುನಾವಣೆ ನಿಂತಿದ್ದೆ. ಎಲ್ಲರೂ ಕೂಡ ನನಗೆ ಓಟ್ ಹಾಕಿ ನಾನು ಗೆಲ್ಲೋ ಹಾಗೆ ಮಾಡಿದ್ರು. ನಾನು ಕೂಡ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ನೀಡಿದೆ. ಈ ಸಾರಿ ಕೂಡ ನಿಲ್ಲಬೇಕು ಅನ್ನುವ ಆಸಕ್ತಿ ನನಗೆ ಬೆಳೆದಿತ್ತು. ಅದಕ್ಕೆ ಈ ಸಲ ನೀವು ಚುನಾವಣೆಯಲ್ಲಿ ಗೆದ್ದ ಮೇಲೆ ಏನೇನು ಕೆಲಸಗಳನ್ನು ಯೋಜನೆಗಳನ್ನು ಮಾಡಬೇಕಂತ ನೀವು ಆಲೋಚನೆ ಮಾಡಿದ್ದೀರಿ? ನಾನು ಈ ಸಾರಿ ಗಿಡಗಳನ್ನು ಹಾಕ್ತೀನಿ ಮತ್ತು ಗಿಡಗಳಿಗೆ ನೀರುಗಳನ್ನು ಹಾಕ್ತೀನಿ ಮತ್ತು ಸ್ಕೂಲನ್ನು ಸ್ವಚ್ಛವಾಗಿ ಇಟ್ಕೊಳ್ಳಲು ಪ್ರಯತ್ನ ಮಾಡ್ತೀನಿ. ಇಷ್ಟು ಶಿವಕುಮಾರ್ 7ನೇ ತರಗತಿಯ ಅಭ್ಯರ್ಥಿಯವರ ಅಭಿಪ್ರಾಯ. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ.